ಚೆಂಡುಗಳು ಮುಕ್ತಾಯ. ಚತುರ್ಥನೇ ಚೆಂಡು ದಾಖಲಿಸಿಕೊಳ್ಳಬೇಕಾಗಿದೆ. ಸಿನಾನ್ ಸ್ಟ್ರೈಕ್ ಭಾಗದಲ್ಲಿ ದಂಡಿಸಿದ್ರಲ್ಲಿ ಸೀಮಾ ರೇಖೆಯ ಹೊರ ಭಾಗದಲ್ಲಿ ಚಲಿಸ್ತಾ ಇದೆ ಚೆಂಡು. ಸಿನಾನ್ ಬ್ಯಾಟ್ ಮುಖೇನವಾಗಿ ದಂಡನೆಗಳು ಕಾಣಸಿಗ್ತಾ ಇದೆ. ಲೆಫ್ಟಿ ದಂಡನೆಗಳು ಸಮರ್ಪಕವಾಗಿ ದಂಡಿಸತಕ್ಕಂಥ ಪ್ರಯತ್ನ, ಸೇಡಿಗೆ ಸೇಡು ಎನ್ನತಕ್ಕಂಥ ಪ್ರಯತ್ನಗಳಲ್ಲಿ 6 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 10ಕ್ಕೆ ಏರಿಕೆ ಆಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯ. ಚೆಂಡು ಲೋಕೇಶ್ ಮುಖೇನವಾಗಿ ಸುಂದರತೆಯ ಚೆಂಡು, ಮತ್ತೆ ಮಗದೊಮ್ಮೆ ಸಿಕ್ಸರ್ಗಳ ದಾಖಲೆಗೊಳ್ಳದಾದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳು. ಸಿನಾನ್ ಇಲ್ಲಿ 6 ಪಟಗಳು ಪ್ರಾರಂಭಗೊಂಡಿದೆ. 1 ಹೋದರೇನಂತೆ ನಾನಿದ್ದೇನೆ ಎನ್ನತಕ್ಕಂಥ ಭರವಸೆ ಆಟಗಾರನಾಗಿ ಸಿನಾನ್ ಗುರುತಿಸಿಕೊಳ್ಳುತ್ತಾ ಇದ್ದಾರೆ. ಶಾಪಿರ್ ಅವರ ಉತ್ತರಿ ಕಳೆದುಕೊಂಡು ಅಂತಿಮ ಚೆಂಡು. ಹ್ಯಾಟ್ರಿಕ್ ಸಿಕ್ಸರ್ಗಳು ನಿರೀಕ್ಷೆಯಲ್ಲಿ, ಹ್ಯಾಟ್ರಿಕ್ ಸಿಕ್ಸರ್ಗಳ ದಾಖಲೆಗೊಳ್ಳುತ್ತಾ ಇದೆ. ಯಶಸ್ವಿಯ ದಂಡನೆ ಸಿನಾನ್. ಇಲ್ಲಿ ಸಿನಾನ್ ಹೀರೋ ಹಾಕ್ತಾ ಇದ್ದಾರೆ. ಖಂಡಿತವಾಗಿಯೂ ತುಂಬಲಾರದ ನಷ್ಟಗಳಾಗ್ತಾ ಇದೆ. ಚತುರ್ಥನೇ ಚೆಂಡು ದಂಡಿಸಿದ್ರು. ಮಗದೊಂದು ಸಿಕ್ಸರ್ ಹೇಳಿ ಚಂದು ಬ್ಯಾಟ್ ಮುಖೇನವಾಗಿ ದ್ವಿತೀಯ ಓವರಿನಲ್ಲಿ ಕೂಡ ಆರಂಭದ 3 ಚೆಂಡುಗಳು ಎಲ್ಲ ಒಂದು ರೀತಿಯ ಒಂಟಿ ಅಂಕಗಳು ಮಾತ್ರ ಗಳಿಸಿಕೊಂಡಿತ್ತು. ಆದರೆ ಚತುರ್ಥನೇ ಚೆಂಡಿಗೆ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ಸಿಕ್ಸರ್ಗಳು ದಾಖಲೆಗೊಂಡಾಗ ಅಂಕ. ಪಂಚಮ ಚೆಂಡು ಕೂಡ ಇಲ್ಲಿ ಪ್ರಹಾರ ಇಲ್ಲಿ ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳು ಕಾಣಸಿಗ್ತಾ ಇದೆ. CFC ಕರ್ಮಿಲಾ ನಿರ್ದಿಷ್ಟ ಅಂಕಗಳಾಗಿದ್ರು ಕೂಡ ಅದನ್ನ ಬೆನ್ನಟ್ಟಿಕೊಂಡು ಬರುತ್ತಾ ಇದೆ, ಬೇಟೆಯಾಡ್ತಾ ಇದೆ. 46 ನಮ್ಮದೇನು ಕಡಿಮೆ ಇಲ್ಲ ಎನ್ನತಕ್ಕಂತ ದೃಢ ನಿರ್ಧಾರದೊಂದಿಗೆ ಬಂದಿರತಕ್ಕಂಥ ತಂಡ CFC ಕರ್ಮಿಲಾ. ಅಂಕಪಟ್ಟಿ ಗುರುತಿಸಿಕೊಂಡಾಗ 37. ದಂಡಿಸಿದ್ರು. ಇಲ್ಲಿ ಕ್ಯಾಚ್ ಔಟ್ಗೆ ಅವಕಾಶಗಳಿಲ್ಲ. ನೇರ ಸಿಕ್ಸರ್ಗಳ ದಾಖಲೆಗೊಳ್ಳುತ್ತಾ ಇದೆ. ಪಂದ್ಯಾಟ ಸ್ಥಿತಿಗತಿಯೇ ಬದಲಾವಣೆಗೊಂಡಿದೆ. 6 ಚೆಂಡುಗಳು 2 ಬೇಕಾಗಿದೆ. 6 ಚೆಂಡುಗಳು 2 ಬೇಕಾಗಿದೆ. ಇಲ್ಲಿ 2 ಓವರ್ಗಳು ಕೂಡ ದುಬಾರಿ ಓವರ್ ಆಗಿ ಸಾಬೀತುಪಡಿಸ್ತಾ ಇದೆ. ಆರಂಭಿಕ ಓವರಿನಲ್ಲಿ 22 ಅಂಕವನ್ನು ಬಿಟ್ಟುಕೊಟ್ರು. ಅದ ಬಳಿಕ 23 ಅಂಕಗಳನ್ನ ಬಿಟ್ಟುಕೊಟ್ರು. ಪಂದ್ಯಾಟ 45ರಲ್ಲಿದೆ. N3 ತಂಡದ ಕ್ಯಾಪ್ಟನ್ಸ್ ಬಣ್ಣಿದೆ ಬಿಟ್ಟು ಕ್ಯಾಚ್ ಔಟ್ಗಾಗಿ ಅವಕಾಶಗಳು. ಪಂದ್ಯಾಟವನ್ನು ಗೆದ್ದು ಬಿಕ್ಕಾದೆ. ಅಭಿನಂದನೆಗಳು. ನೇರವಾಗಿ ಫೈನಲ್ ಅನ್ನು ಪ್ರವೇಶ ಮಾಡಿಕೊಳ್ಳುತ್ತಾ ಇದೆ CFC ಕರ್ಮಿಲ ತಂಡ. ಉಭಯಸ್ ಮಾಲಕತ್ವದ ತಂಡ CFC ಕರ್ಮಿಲ ತಂಡ ತೃತೀಯ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತಾ ಇದೆ. ಕಲ್ಲೇರಿ ಸ್ಟ್ರೈಕರ್ಸ್ ತಂಡ. ಧನ್ಯವಾದಗಳು, ಅಭಿನಂದನೆಗಳು. ಶ್ರೀರಾಮ ಪ್ರಿನ್ಸ್ N3 ವಿರುದ್ಧವಾಗಿ CFC ಕರ್ಮಿಲಾ 2 ತಂಡಗಳು ಕೂಡ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು